Good afternoon, everybody. Myself, Jagdevappa, Assistant Professor of Psychology, Government First Grade College, Tiptur, Tumkur District, Karnataka. So, in the last session, we have discussed about the Thorndike theory, like trial and error theory and laws of Thorndike theories and implication of Thorndike theories laws. So, today we are discussing about the classical conditioning. So, classical conditioning, its principle and experiment. So, objective of this theory to understand the classical conditioning principle and experiment. Outcome is to create distinctive to approaches in learning theories like classical conditioning principle and experiment. So, classical conditioning experiment. So, classical conditioning, Russian psychologists, he belongs to behaviorist Ivan Pavlov, was the first to conduct the concept of conditional response. Also, it's known as Pavlovian conditioning is learning through association and was discovered by Pavlov, a Russian psychologist. In simple terms, two stimulus are linked together to produce a new learned response in a person or animal. So, for example, imagine that you are conducting, conditioning a dog to salivate in response to the sound of a bell. You are repeatedly pair the presentation of food with the sound of the bell. You can say the response has been acquired as soon as the dog begins to salivate in response to the bell tune. So, this is the Pavlovian theory. Classical conditioning theory principles of classical conditioning theory. Conditioning may be defined as the formation of an association between a conditional stimulus and a response through the repeated presentation of conditional stimulus along with the unconditional stimulus that evoked a response. The stages or principles of classical conditioning are acquisition. First one is acquisition, extinction, spontaneous recovery, stimulus generalization, stimulus discrimination. So, these are the principles of ಕಂಡೀಷನಿಂಗ್ ಥೇರಿ. ಸೊ ಇದನ್ನೇ ನಾವು ಕನ್ನಡದಲ್ಲಿ ಹೇಳೋದಾದರೆ, ರಷ್ಯಾದ ಶ್ರೇಷ್ಠ ಮನೋವಿಜ್ಞಾನಿಯಾದಂಥ ಐವನ್ ಪ್ಯಾವ್ಲೋ ಅವರು ಒಂದು ವರ್ತನವಾದದ ಪಂಗಡಿಗೆ ಸೇರಿದವರಾಗಿರ್ತಾರೆ. ಅವರು ಒಂದು ಅನುಬಂಧನ ಪ್ರತಿಕ್ರಿಯೆ ಸಿದ್ಧಾಂತ ಅಂದರೆ ಅನುಬಂಧಿತ, ಸೋಪಾದಿತ, ಅಭಿಜಾತ, ಅನುಬಂಧಿತ ಅಂತಕ್ಕಂಥದ್ದು ಒಂದು ಸಿದ್ಧಾಂತದ ಮೇಲೆ ಅಧ್ಯಯನ ಮಾಡಿ ಹಲವಾರು ಪ್ರಯೋಗಗಳನ್ನು ಪ್ರಾಣಿಗಳ ಮೇಲೆ ಮಾಡ್ತಾರೆ. ಅಂದರೆ ಆ ಪ್ಯಾವ್ಲೋ ಅವರ ಥೇರಿ ಪ್ಯಾವಲಿಯನ್ ಥೇರಿ ಅಂತ ಕರಿತೀವಿ. ಅದು ಸೋಪಾದಿಕ, ಅಭಿಜಾತ, ಸೋಪಾದಿಕನೂ ಅಂತಾರೆ, ಅಭಿಜಾತಿಕ ಅನುಬಂಧನ ಅಂದರೆ ಶಾಸ್ತ್ರೀಯ ಅನುಬಂಧನ ಅಂಥೇಳಿ. ಅವರ ಶಾಸ್ತ್ರೀಯ ಅನುಬಂಧನ ಅಂದರೆ ಅವರು ಸಿದ್ಧಾಂತದಲ್ಲಿ ನಾಯಿಯನ್ನು ಬೆಳೆಸ್ಕೊಂಡು ಆ ನಾಯಿಗೆ ಬೆಲ್ಲು ಮತ್ತು ಆ ಫುಡ್ಡು ಕೊಟ್ಟ ತಕ್ಷಣ ಬೆಲ್ ಕೊಡ್ತಾರೆ. ಕೊಟ್ಟು ಏನು ಮಾಡ್ತಾರೆ, ಆವಾಗ ಆ ನಾಯಿಯಿಂದ ಬರುವ ಪ್ರತಿಕ್ರಿಯೆ ಜೊಲ್ಲು ಆಗಿರುತ್ತೆ. ಅಂದರೆ ಮೊದಲು ಬೆಲ್ ಕೊಡ್ತಾರೆ, ಆಮೇಲೆ ಫುಡ್ ಬಿಡ್ತಾರೆ, ಫುಡ್ಡು. ಸೊ ಹೀಗೆ ಮಾಡ್ತಾ ಅವರು ಬೆಲ್ ಕೊಟ್ಟ ತಕ್ಷಣ ಫುಡ್ ಕೊಡೋದ್ರಿಂದ ನಾಯಿ ಬೆಲ್ ಬಂದ ತಕ್ಷಣ ರೆಸ್ಪಾನ್ಸ್ ಮಾಡುತ್ತೆ, ಜೊಲ್ಲು ಸೋರಿಸುತ್ತೆ, ಫುಡ್ ಬರುತ್ತೆ ಅಂಥೇಳಿ. ಸೊ ಇದು ಅವರದು. ಅಂದರೆ ಇಲ್ಲಿ ಈ ಪ್ರಯೋಗದ ಫಲಿತಾಂಶ ಏನಂದರೆ, ಜೀವಿ ಸಹಜವಾಗಿ ತೋರುವ ಪ್ರತಿಕ್ರಿಯೆಯನ್ನು ನಾವು ಇಚ್ಛಿಸುವ ಪ್ರತಿಕ್ರಿಯೆಗೆ ಒಳಪಡಿಸಬಹುದು.
ಎಂಬುದು ಈ ಪ್ರಯೋಗ. ಅಂದರೆ ಅದನ್ನು ನಾವು ಈ ಥರ ಹೇಳಬಹುದು. ಸಹಜ ಪ್ರಚೋದನೆ ಅನ್ನೋದು ಅದು ಆಹಾರ. ಸೊ ಸಹಜ ಪ್ರತಿಕ್ರಿಯೆ ಜೊಲ್ಲು ಸುರಿಸುವಿಕೆ. ಸೊ ಆ ಸಹಜ ಪ್ರಚೋದನೆಯ ಜೊತೆಗೆ ಇನ್ನೊಂದು ಅಸಹಜ ಪ್ರಚೋದನೆ ಜೋಡಣೆ ಮಾಡೋದು, ಅದು ಗಂಟೆಯ ಶಬ್ದ, ಬೆಲ್ ಸೌಂಡ್. ನಂತರ ಸಹಜ ಪ್ರತಿಕ್ರಿಯೆ ಬರೋದು. ಅಂದರೆ ಆ ಸಹಜ ಪ್ರಚೋದನೆ ಎರಡು ಜೋಡಣೆ ಮಾಡಿ, ಒಂದು ಆಹಾರ, ಇನ್ನೊಂದು ಶಬ್ದದ ಗಂಟೆ, ಎರಡು ಜೋಡಣೆ ಮಾಡಿ ಕೊಟ್ಟಾಗ ಅದು ಸಹಜ ಪ್ರತಿಕ್ರಿಯೆ ಜೊಲ್ಲು ಸೋರಿಸೋದು ಮಾಡ್ತದೆ. ಹೀಗೆ ಮಾಡ್ತಾ ಮಾಡ್ತಾ ಸಹಜವಾದಂಥ ಪ್ರಚೋದನೆಯನ್ನು ಕೊಡದೇ ಬಿಟ್ಟು ಅಸಹಜ ಪ್ರಚೋದನೆ ಎಂದು ಕೊಟ್ಟಾಗ ಕೂಡ ಅದು ಸಹಜವಾದ ಪ್ರತಿಕ್ರಿಯೆ ತೋರಿಸುತ್ತದೆ. ಇದು ಈ ಸಿದ್ಧಾಂತದ ಒಂದು ತಿರುಳು ಅಂತ ಹೇಳ್ಬೋದು. ಸೊ ಈ ಕಲಿಕೆಯ ತತ್ವಗಳು ಏನು ಅಂತಂದರೆ, ಈ ಶಾಸ್ತ್ರೀಯ ಅನುಬಂಧನ ಕಲಿಕೆಯ ಸರಳ ರೂಪದ ಕಲಿಕೆಯಾಗಿದ್ದೇ ಸುಲಭವೂ ಆದ ಕಲಿಕೆಯನ್ನು ಪ್ರತಿಪಾದಿಸುತ್ತದೆ. ಆದ್ದರಿಂದ ಮನೋವಿಜ್ಞಾನಿಗಳು ಕೂಡ ಇದನ್ನು ಕಲಿಕೆಯ ಅನ್ವೇಷಣೆಯಲ್ಲಿ ಪ್ರಾರಂಭಿಕ ಹಂತವೆಂದು ಕರೆದಿದ್ದಾರೆ. ಹೀಗಾಗಿ ಪ್ಯಾವ್ಲೋ ಅವರ ಈ ಶಾಸ್ತ್ರೀಯ ಅನುಬಂಧನವು ಹಲವಾರು ಪ್ರಮುಖ ಪರಿಕಲ್ಪನೆಗಳು ಮತ್ತು ತತ್ವಗಳಿಗೆ ಕಲಿಕೆಯ ಕ್ಷೇತ್ರದಲ್ಲಿ ಜನ್ಮ ನೀಡಿತು ಅಂತ ಕೆಲವು ಪ್ರಮುಖ ತತ್ವ, ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಕ್ಲಾಸಿಕಲ್ ಕಂಡೀಷನಿಂಗ್ ಏನಂತೀವಿ, ತತ್ವಗಳು ಏನೇನೆಂದರೆ ಗಳಿಕೆ. ಮೊದಲನೇದಾಗಿ ಗಳಿಕೆ ಅಂದರೆ ಸಂಪಾದನೆ. ನೆಕ್ಸ್ಟ್ ಎರಡನೇದು ಅಳಿವು, ಪ್ರಾಯೋಗಿಕ ವಿಲೋಪನ. ಮೂರನೇದು ಸ್ವಾಭಾವಿಕ ಮರಳುವಿಕೆ. ನಾಲ್ಕನೇದು ಪ್ರಚೋದನೆಯ ಸಾಮಾನ್ಯೀಕರಣ. ಐದನೇದು ಪ್ರಚೋದನೆ ಭೇದಗ್ರಹಣ. ಆರನೇದು ಉನ್ನತ ಶ್ರೇಣಿಯ ನಿಯಂತ್ರಣ. ಏಳನೇದು ಕಾಲ. 8 ವಯಸ್ಸು. ಸೊ ಇಂಥ ತತ್ವಗಳನ್ನು ಪ್ರಿನ್ಸಿಪಲ್ಸ್ ಆಫ್ ಗಳಿಕೆ ಅಂದರೆ ಅನುಬಂಧ ಅನುಕ್ರಿಯೆ ಶಾಸ್ತ್ರೀಯ ಕಲಿಕಾ ಸಿದ್ಧಾಂತದಲ್ಲಿ ಬರ್ತಕ್ಕಂಥ ಸಹಜ ಅಸಹಜದ ಪ್ರಚೋದನೆಗಳನ್ನು ಆಹಾರ, ಗಂಟೆ ಇವೇನು ಕೊಟ್ಟಿರ್ತಾರೆ, ಆ ಜೊತೆ ಕೊಡುವುದಕ್ಕೆ ಮತ್ತೆ ಪುನರಾವರ್ತನೆ ಆಗುವ ಯತ್ನಗಳೇನಿರ್ತವೆ. ಸೊ ಇದು ಗಳಿಕೆ ಎಂದರೆ. ಅಳಿವು ಮತ್ತು ಸ್ವಾಭಾವಿಕ ಮರಳಿಕೆ, ಈ ಎಲ್ಲ ತತ್ವಗಳು ಪ್ರಚೋದನೆ ಸಾಮಾನ್ಯೀಕರಣ. ಒಟ್ಟಾರೆಯಾಗಿ ಹೇಳೋದಾದರೆ, ಶಬ್ದದ ಜೊತೆಗೆ ಯಾವುದಾದರೂ ಒಂದು ಬಣ್ಣವನ್ನು ಜೊತೆಯಾಗಿ ಪ್ರಚೋದನೆಯಾಗಿ ಬಳಸಿದಾಗೂ ಮುಂದೆ ಜೀವಿ ಶಬ್ದ ಬಣ್ಣಗಳೆರಡಿಗೂ ಪ್ರತಿಕ್ರಿಯೆ ತೋರುತ್ತದೆ. ಇದನ್ನು ದ್ವಿತೀಯ ಶ್ರೇಣಿ ನಿಯಂತ್ರಣ ಎನ್ನಲಾಗುತ್ತದೆ. ಇವೆರಡರ ಜೊತೆಗೆ ಯಾವುದಾದರೂ ಒಂದು ಬೆಳಕು, ಇತರ ಏನೇ ಒಂದು ಸಹಜ ಜೊತೆಗೆ ಅಸಹಜ ತೋರಿಸಿದಾಗ ಆ ಕಲಿಕೆ ಹೇಗಾಗುತ್ತೆ ಅಂದರೆ ಆ ಅಸಹಜವಾದಂಥ ಪ್ರಚೋದನೆಗೂ ಕೂಡ ಕಲಿತದೆ ಅಂಥೇಳಿ ಹೇಳ್ತಾರೆ. ಇದನ್ನು ಹೇಳುತ್ತಾ ಇವತ್ತಿನ ಒಂದು ಅಧಿವೇಶನವನ್ನು ನಾನು ಮುಗಿಸ್ತಾ ಇದ್ದೀನಿ. ಅಂದರೆ ಶಾಸ್ತ್ರೀಯ ಅನುಬಂಧನ ಕಲಿಕೆ, ಅದರ ಪ್ರಯೋಗ ಮತ್ತು ಅದರ ತತ್ವಗಳು, ಪ್ರಿನ್ಸಿಪಲ್ಸ್, ನಿಯಮಗಳು ಏನಿದ್ದಾವೆ, ಆ ಎಲ್ಲ ನಿಯಮಗಳನ್ನು ನಾನು ನಿಮ್ಮ ಮುಂದಿಗೆ ಇಟ್ಟಿದ್ದೀನಿ. ನನಗೆ ಗೊತ್ತಿದ್ದಷ್ಟು ಮಾಹಿತಿಯನ್ನು ಶಾಸ್ತ್ರೀಯ ಅನುಬಂಧನ ಕಲಿಕೆ ಮತ್ತು ಪ್ರಯೋಗ ಮತ್ತು ಅದರ ನಿಯಮ ತತ್ವಗಳನ್ನು ನನಗೆ ತಿಳಿದಿರುವಷ್ಟು ಮಾಹಿತಿಯನ್ನು ಪ್ರಾಮಾಣಿಕವಾಗಿ ನಿಮ್ಮ ಮುಂದೆ ನಾನು ಪ್ರದರ್ಶನ ಮಾಡಿದ್ದೀನಿ. ನೀವು ಅರ್ಥ ಮಾಡ್ಕೊಂಡಿರಿ ಅಂದ್ಕೊಂಡು ಈ ಒಂದು ಅಧಿವೇಶನವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.